ಬೇಲೂರು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಜನಸಂಪರ್ಕ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕಂದಾಯ ಇಲಾಖೆ ಸೇರಿದಂತೆ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಹಾಗೂ ವಿವಿಧ ಇಲಾಖೆ ಸಮಸ್ಯೆಗಳು ಯಾವುದೇ ಇದ್ದರೂ ಅದನ್ನು ನಮಗೆ ನೇರವಾಗಿ ತಿಳಿಸಬಹುದು. ಅಲ್ಲದೆ ಈ ಜನಸಂಪರ್ಕ ಸಭೆಯನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಆಯೋಜನೆ ಮಾಡಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ವೇಳೆ ರೈತ ಸಂಘದ ಮುಖಂಡರಾದ ಸ್ವಾಮಿಗೌಡ, ಬಸವರಾಜು, ಪುಟ್ಟಸ್ವಾಮಿ, ಮಲ್ಲಿಕಾರ್ಜುನ, ಸುರೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಕಾಫಿ ಕಳ್ಳತನ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಮಧ್ಯ ವಯಸ್ಸಿನ ಯುವಕರು ಗಾಂಜಾ ಮತ್ತು ಇನ್ನಿತರ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗಿ ರಸ್ತೆಯಲ್ಲಿ ಪ್ರತಿನಿತ್ಯ ಹೊಡೆದಾಟ, ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವುದಲ್ಲದೆ ಇದರಿಂದ ಹಿರಿಯ ನಾಗರಿಕರು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯುವಕರ ಗುಂಪು ನಶೆ ಅಮಲಿನಲ್ಲಿ ಬೈಕ್ ವೀಲಿಂಗ್ ನಡೆಸುವುದಲ್ಲದೆ ಅತಿ ಹೆಚ್ಚಾಗಿ ಪ್ರಕರಣ ದಾಖಲಾಗುತ್ತಿದೆ. ಕೂಡಲೇ ಇದರ ಬಗ್ಗೆ ಸಂಬಂಧಿಸಿದ ಇಲಾಖೆ ಗಮನ ನೀಡಬೇಕು. ಅಬಕಾರಿ ಇಲಾಖೆ ಬೇಲೂರಿನಲ್ಲಿ ಸಂಪೂರ್ಣ ನಿಷ್ಕ್ರಿಯಗೊಂಡು ಅವರೇ ಮಧ್ಯವರ್ತಿಗಳಾಗಿದ್ದು ಮದ್ಯವನ್ನು ಪ್ರತಿ ಗ್ರಾಮಕ್ಕೆ ಮಾರಾಟ ಮಾಡಲು ಅನುಮತಿ ನೀಡಿದ್ದಾರೆ. ಪ್ರತಿ ಮದ್ಯದಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ. ಇದರ ಜೊತೆಯಲ್ಲಿ ರಸ್ತೆಯಲ್ಲಿ ಕುಡಿದು ಹಲ್ಲೆಯಾದರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಇನ್ನು ಕೆಲ ಶಾಲಾ ಆವರಣದಲ್ಲಿ ಮದ್ಯದ ಅಮಲಿನಲ್ಲಿ ಎಲ್ಲೆಂದರಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದ್ದು, ಜೂನಿಯರ್ ಕಾಲೇಜ್ ಮೈದಾನದ ಬಳಿ ಹಾಗೂ ಕಾಲೇಜ್ ಸಂಕೀರ್ಣ ಕುಡುಕರ ಅಡ್ಡೆಯಾಗಿದೆ. ಇದನ್ನು ಕೂಡಲೇ ತಪ್ಪಿಸುವಂತೆ ಮನವಿ ಮಾಡಿದರು. ದೇವಾಲಯದ ಸುತ್ತಮುತ್ತ ಹಾಗೂ ಸಂತೆ ಬಳಿ ಇರುವ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು ಅದನ್ನು ತೆರವು ಮಾಡುವಂತೆ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಅತಿ ಶೀಘ್ರದಲ್ಲಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಸಂಬಂಧಿಸಿದ ಇಲಾಖೆ ನೇತೃತ್ವದಲ್ಲಿ ಗಾಂಜಾ ವಿರೋಧಿ ಅಭಿಯಾನ ಬಗ್ಗೆ ಜಾಥಾ ನಡೆಸಲಾಗುತ್ತದೆ. ಅಲ್ಲದೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯವಾಗಿದ್ದು, ಇಂತಹ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವುದರಲ್ಲಿ ಸುಳಿವು ಸಿಕ್ಕರೆ ನಮಗೆ ಮಾಹಿತಿ ನೀಡುವಂತೆ ತಿಳಿಸಿದರಲ್ಲದೆ ಬೈಕ್ ವೀಲಿಂಗ್ ಹಾಗೂ ಅತಿ ವೇಗ ಚಾಲನೆ ಮಾಡುವುದು ಕಂಡು ಬಂದರೆ ಅಂತಹ ವಾಹನಗಳನ್ನು ಜಪ್ತಿ ಮಾಡಲು ಪೊಲೀಸ್ ಇಲಾಖೆಗೆ ಸೂಚಿಸಿದ ಅವರು, ಇನ್ನು ಅಬಕಾರಿ ಇಲಾಖೆಯವರು ಯಾವ ಅಂಗಡಿಗಳಲ್ಲಿ ಲೋಪದೋಷ ಇದೆ ಅವುಗಳ ಬಗ್ಗೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲು ಸೂಚಿಸಿದ ಅವರು, ಶಾಲಾ ಕಾಲೇಜು ಆವರಣದ ಬಳಿ ನಾನೇ ನೇರವಾಗಿ ಇಂದಿನಿಂದಲೇ ಪರಿಶೀಲನೆಗೆ ಬರುತ್ತೇನೆ ಎಂದರಲ್ಲದೆ ಕಾಫಿ ಕಳುವಿನ ಬಗ್ಗೆ ಬೆಳೆಗಾರರು ಜಾಗರೂಕತೆಯಿಂದ ಇರುವ ಜೊತೆ ಯಾವ ಕಾರ್ಮಿಕರು ಬಂದರೂ ಅವರ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದರು. ಇನ್ನು ರೈತ ಮುಖಂಡರು ಹಾಗೂ ಸಾರ್ವಜನಿಕರ ದೂರು ನೀಡಿದ್ದು, ಟಿಪ್ಪರ್ ವಾಹನಗಳಲ್ಲಿ ಅತಿ ಹೆಚ್ಚು ಎಂಡೋಸಮ್ ಜಲ್ಲಿಕಲ್ಲುಗಳನ್ನು ತುಂಬಿ ಸಾಗಿಸುವುದರಿಂದ ತೊಂದರೆಯಾಗಿದ್ದು, ನಾನೇ ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ದಂಡ ವಿಧಿಸುವೆ ಎಂದರು. ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಬಂದಂತಹ ಗ್ರಾಹಕರಿಗೆ ಮೂಲಭೂತ ಸೌಕರ್ಯ ಇಲ್ಲದ ಬಂಕ್ಗಳಿಗೆ ನೋಟಿಸ್ ನೀಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ಮೀಸಲಿರುವ ಜಾಗವನ್ನು ಯಾರೇ ಒತ್ತುವರಿ ಮಾಡಿದರೂ ಬಿಡುವಿಸುವಂತೆ ಸೂಚನೆ ನೀಡಿದರಲ್ಲದೆ ರಸ್ತೆ ಬದಿ ಪಾರ್ಕಿಂಗ್ ಹಾಗೂ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿ ವ್ಯಾಪಾರ ಮಾಡುತ್ತಿದ್ದರು, ಅವುಗಳನ್ನು ತೆರವು ಮಾಡಿ ಎಂದರು. ಇಲ್ಲಿಗಲ್ ಆಗಿ ಲಿಕರ್ ಅನ್ನ ಮಾರ್ತಾ ಇರೋರ ಬಗ್ಗೆ ಗಮನಕ್ಕೆ ತಂದು ಅದಕ್ಕಾಗಿ ನಾವು ವಾರದಲ್ಲಿ ಒಂದು ದಿನ ವಿಶೇಷವಾಗಿ ಪೊಲೀಸ್ ಹಾಗೂ ಅಬಕಾರಿ ತಂಡದೊಂದಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಲೇಜ್ ಮೈದಾನ ಇರಬಹುದು ಅಥವಾ ಯಾವುದೇ ಸಾರ್ವಜನಿಕ ಸ್ಥಳ ಇರಬಹುದು, ಅಲ್ಲಿ ಗಾಂಜಾ ಏನೋ ಸೇವನೆ ಮಾಡ್ತಿದೆ ಅದಕ್ಕೆ ಸ್ಪೆಷಲ್ ರೇಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ರೈತ ಸಂಘದವರು ನಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾಲೇಜು ಶಿಕ್ಷಕರು ಆಮೇಲೆ ಪ್ರಿನ್ಸಿಪಲ್ಸ್ ಇವ್ರನ್ನ ಕರ್ಕೊಂಡು ಒಂದು ಸ್ಪೆಷಲ್ ಅಭಿಯಾನ ಮಾಡ್ತೀವಿ. ಅಟ್ಲೀಸ್ಟ್ ನಿರ್ಮೂಲನೆ ಮಾಡೋಕ್ಕಾಗಿದ್ರು ಕಂಟ್ರೋಲ್ ಮಾಡೋಕ್ಕಾದ್ರೂ ಪ್ರಯತ್ನ ಮಾಡ್ತೀವಿ. ಸಂತೆ ಮೈದಾನದ್ದು ಏನು ಇಶ್ಯೂ ಇತ್ತಂದರೆ ವ್ಯಾಪಾರಸ್ಥರು ಸಂತೆ ಮೈದಾನ ಬಿಟ್ಟು ರೋಡಿಗೆ ಜಾಸ್ತಿ ಬರ್ತಾಯಿದ್ರು. ಅಲ್ಲಿ ಸಮಸ್ಯೆಗಳ ಆಳವಾಗಿ ಇದು ಮಾಡಿದಾಗ ನಾನು ಚೀಫ್ ಆಫೀಸರು ಆಮೇಲೆ ಪೊಲೀಸರು ಆಮೇಲೆ ಟೆಂಪಲ್ ಇವರು ಹೋಗಿ ವಿಸಿಟ್ ಮಾಡ್ತೀವಿ. ಸಾಧ್ಯವಾದಷ್ಟು ಸಂತೆ ಮೈದಾನದ ಒಳಗಡೆನೆ ವ್ಯಾಪಾರಸ್ಥರಿಗೆ ಸ್ಥಳಾವಕಾಶ ಕೊಟ್ಟು ಇಲ್ಲಿ ರೋಡ್ ಮೇಲೆ ಮಾರಾಟ ಮಾಡೋದನ್ನು ನಿರ್ಬಂಧಿಸೋಕೆ ಮುಂದಿನ 2 ವಾರಗಳಲ್ಲಿ ಪ್ರಯತ್ನ ಪಡ್ತೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಪಿಎಸ್ಐ ಎಸ್ಜಿ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.